ಸಮರ ಆಸ್ಪತ್ರೆ ಮೇ 31 ವಿಶ್ವ ತಂಬಾಕು ಮುಕ್ತ ದಿನಾಚರಣೆ ಅಂತೇಳಿ ಈ ವರ್ಷ ಜಗತ್ತಿನಾದ್ಯಂತ 31ನೇ ತಾರೀಕು ತಂಬಾಕಿನ ವಿರುದ್ಧ ಹೋರಾಟದ ಅಂಗವಾಗಿ ತಂಬಾಕು ಮುಕ್ತ ದಿನಾಚರಣೆ. ಈ ನಿಮಿತ್ತವಾಗಿ ನಮ್ಮೆಲ್ಲರ ಗಂಗಾವತಿಯ ಶ್ರಮಜೀವಿಗಳಾದಂಥ ಅಮಾಲ್ ಕಾಲನಿಯಲ್ಲಿ ನಾವೆಲ್ಲ ಒಂದು ಆರೋಗ್ಯ ತಪಾಸಣೆ ಬಂದಿದ್ದೀವಿ. ಯಾಕಿದು ಇಂಪಾರ್ಟೆಂಟ್ ಅಪ್ಪ ಅಂತಂದರೆ, ತಂಬಾಕು ಅನ್ನೋದು ಕೇವಲ ಒಬ್ಬರ ಮೇಲೆ ಕುಟುಂಬ ಮೇಲೆ ಭಾಳ ದುಷ್ಪರಿಣಾಮ. ಈ ವರ್ಷದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಯ ಥೀಮ್ ಏನಪ್ಪ ಅಂತಂದರೆ, ಹುಡುಗರನ್ನ ವಿಶೇಷವಾಗಿ ಹುಡುಗರು ಅಥವಾ ಯುವ ಯುವಕರನ್ನ ಈ ತಂಬಾಕು ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ತಿರೋದ್ರ ಬಗ್ಗೆ, ಅರಿವು ಮೂಡಿಸೋದ್ರ ಬಗ್ಗೆ. ಈಗ ತನ್ನ ಒಂದಿಷ್ಟು ಹುಡುಗರು ನೋಡಿದ್ವಿ. ಆಲ್ಮೋಸ್ಟ್ ಈಗ ಒಂದು ನನ್ನ ಅಣ್ಣ ತಮ್ಮಂದ್ರೆ ಆಲ್ಮೋಸ್ಟ್ 22 ವರ್ಷದ ಅಣ್ಣ ತಮ್ಮಂದ್ರನ್ನ ಇಲ್ಲಿ ನೋಡಿದಾಗ ಆಲ್ಮೋಸ್ಟ್ ಒಂದು 8-10 ಜನ ತಂಡದಲ್ಲಿ 6ರಿಂದ 7 ಜನಕ್ಕೆ ಆಲ್ರೆಡಿ ಅಲ್ಲಲ್ಲಿ ಸಬ್ಮಿಕೋಸಲ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ತಂಬಾಕು ತಿನ್ನೋದ್ರಿಂದ ಏನಾಗ್ತಿದೆಪ್ಪ ಅದು ಅದ್ರಲ್ಲಿ ಒಳಗಿರೋಂಥ ಬಾಯಿನ ಏನಿದೆ ಕೆಲಸ ಮಾಡದೆ ತೆರೆಯೋದಕ್ಕಾಗ್ತಿರಲ್ಲ. ಇದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಕ್ಯಾನ್ಸರ್ ಬರೋದಕ್ಕಿಂತ ಮೊದಲೇ ಹೆಚ್ಚು. ಯುವಕರು ನಮ್ಮ ದೇಶದ ಭವಿಷ್ಯತ್ತು. ಅಂತ ದೇಶದ ಭವಿಷ್ಯತ್ತಿಗೆ ಕ್ಯಾನ್ಸರ್ ಅಥವಾ ಇಂಥ ದುಷ್ಪರಿಣಾಮಗಳು ಬಂದಾಗ ದೇಶಗಳ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಅರಿವು ಮೂಡಿಸೋದಕ್ಕಾಗಿ ಒಂದು ಸಣ್ಣ ನಮ್ಮ ಹೆಜ್ಜೆ ಗಂಗಾವತಿ ಎಲ್ಲ ವೈದ್ಯರ ಪರವಾಗಿ ಗಂಗಾವತಿಯ ದಯವಿಟ್ಟು ತಂಬಾಕಿನ ದೂರ ಇರೋಣ, ಗಂಗಾವತಿಯನ್ನು ಆರೋಗ್ಯವಾಗಿರಿಸೋಣ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ. ನಮ್ಮ ವಾರ್ಡಿನ ನಮ್ಮ ಕೋಟಸಿನಲ್ಲಿ ಲಯನ್ಸ್ ಕ್ಲಬ್ ಹಾಗೂ IML ವತಿಯಿಂದ ನಮ್ಮ ವಾರ್ಡಿನಲ್ಲಿ ಉಚಿತ ಶಿಬಿರ ಹಮ್ಮಿಕೊಳ್ತೀವಿ ಅಂತ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ನಾವು ಡಾಕ್ಟ್ರ್ ಭೇಟಿ ಆಗ್ಬೇಕು, ಎಲ್ಲೆಲ್ಲಿ ಹೋಗ್ತೀವಿ ನಮಗೆ ಅವರು ಫೋನ್ ಮಾಡಿ ನಿಮ್ಮ ವಾರ್ಡಿಗೆ ಬರ್ತೀವಪ್ಪ, ಆಮೇಲೆ ಮಕ್ಕಳ ಡಾಕ್ಟ್ರು, ಆಮೇಲೆ ಆರ್ಟ್ ಸ್ಪೆಷಲ್ ಡಾಕ್ಟ್ರು, ಆಮೇಲೆ ತಂಬಾಕು ಡಾಕ್ಟ್ರು, ಆಮೇಲೆ ಡೆಂಟಲ್ ಡಾಕ್ಟರ್ ಸಹ ಬರ್ತಾ ಇದ್ದಾರೆ. ಅವರೆಲ್ಲರೂ ಬಂದು ಕೂಡಿ ಡಾಕ್ಟರ್ ಅಮರ್ ನೇತೃತ್ವದಲ್ಲಿ ನನ್ನ ವಾರ್ಡಿನಲ್ಲಿ ಜನರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದೆಲ್ಲ ಭಾಳ ಖುಷಿ ಆಯಿತು. ಇದಕ್ಕೆ ಧನ್ಯವಾದ ಹೇಳ್ತೀನಿ ಲಯನ್ಸ್ ಕ್ಲಬ್ಬಿಗೆ ಹಾಗೆ IML